ಮೊದಲನೇ ಪ್ರಶ್ನೆ, ಹೆಚ್ಚು ಹಾಲು ಕುಡಿಯುವುದರಿಂದ ದೇಹದಲ್ಲಿ ಯಾವ ರೋಗ ಉಂಟಾಗುತ್ತದೆ? ಎ. ಮಧುಮೇಹ, ಬಿ. ಅತಿಸಾರ, ಸಿ. ಅಸ್ತಮಾ, ಡಿ. ಅಜೀರ್ಣ. ಉತ್ತರ ಡಿ. ಅಜೀರ್ಣ. ಎರಡನೇ ಪ್ರಶ್ನೆ, ಅತಿಯಾದ ಭಯದಿಂದ ದೇಹದ ಯಾವ ಭಾಗವು ಹಾನಿಗೊಳಗಾಗುತ್ತದೆ? ಎ. ಯಕೃತ್, ಬಿ. ಹೃದಯ, ಸಿ. ಶ್ವಾಸಕೋಶಗಳು, ಡಿ. ಮೂತ್ರಪಿಂಡಗಳು. ಉತ್ತರ ಡಿ. ಮೂತ್ರಪಿಂಡಗಳು. ಮೂರನೇ ಪ್ರಶ್ನೆ, ಯಾವ ಆಹಾರಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತದೆ? ಎ. ಹಾಲು, ಬಿ. ಸೋಡಾ, ಸಿ. ಚಹಾ, ಡಿ. ಉಪ್ಪು. ಉತ್ತರ ಬಿ. ಸೋಡಾ. ನಾಲ್ಕನೇ ಪ್ರಶ್ನೆ, ತೂಕ ಇಳಿಸಿಕೊಳ್ಳಲು ಉತ್ತಮವಾದ ಆಹಾರ ಯಾವುದು? ಎ. ಓಟ್ಸ್, ಬಿ. ತುಪ್ಪ, ಸಿ. ಜೇನು, ಡಿ. ಮೊಟ್ಟೆ. ಉತ್ತರ ಎ. ಓಟ್ಸ್. ಐದನೇ ಪ್ರಶ್ನೆ, ಯಾವ ಹಣ್ಣು ರಕ್ತಹೀನತೆಯನ್ನು ಗುಣಪಡಿಸುತ್ತದೆ? ಎ. ಒಣದ್ರಾಕ್ಷಿ, ಬಿ. ಸ್ಟ್ರಾಬೆರಿ, ಸಿ. ಅಂಜೂರ, ಡಿ. ಖರ್ಜೂರ. ಉತ್ತರ ಮೇಲಿನ ಎಲ್ಲವೂ. ಆರನೇ ಪ್ರಶ್ನೆ, ರಕ್ತಹೀನತೆಗೆ ಯಾವ ಹಣ್ಣಿನ ಜ್ಯೂಸ್ ಒಳ್ಳೆಯದು? ಎ. ದಾಳಿಂಬೆ, ಬಿ. ಬಾಳೆಹಣ್ಣು, ಸಿ. ಸೇಬು, ಡಿ. ಮಾವು. ಉತ್ತರ ಎ. ದಾಳಿಂಬೆ. ಏಳನೇ ಪ್ರಶ್ನೆ, ಯಾವ ಎಲೆಯನ್ನು ಜಗಿಯುವುದರಿಂದ ಗ್ಯಾಸ್, ಎದೆಯುರಿ ಶಮನವಾಗುತ್ತದೆ? ಎ. ಪುದೀನ, ಬಿ. ತುಳಸಿ, ಸಿ. ಕರಿಬೇವು, ಡಿ. ಕೊತ್ತಂಬರಿ. ಉತ್ತರ ಬಿ. ತುಳಸಿ. ಎಂಟನೇ ಪ್ರಶ್ನೆ, ಯಾವ ದೇಶವು ಹೆಚ್ಚು ಪೊಲೀಸರನ್ನು ಹೊಂದಿದೆ? ಎ. ಭಾರತ, ಬಿ. ಅಮೆರಿಕ, ಸಿ. ಚೀನಾ, ಡಿ. ರಷ್ಯಾ. ಉತ್ತರ ಬಿ. ಅಮೆರಿಕ. ಒಂಬತ್ತನೇ ಪ್ರಶ್ನೆ, ಇರುವೆಗಳು ಯಾವ ವಾಸನೆಯನ್ನು ಹೆಚ್ಚು ದ್ವೇಷಿಸುತ್ತದೆ? ಎ. ಕರಿಮೆಣಸು, ಬಿ. ಪುದೀನ ಎಣ್ಣೆ, ಸಿ. ಸೋಡಾ, ಡಿ. ಸಕ್ಕರೆ. ಉತ್ತರ ಎ. ಕರಿಮೆಣಸು, ಬಿ. ಪುದೀನ ಎಣ್ಣೆ. ಹತ್ತನೇ ಪ್ರಶ್ನೆ, ಮನೆಯ ಮೂಲೆಯಲ್ಲಿ ಯಾವುದು ಇಟ್ಟರೆ ಇರುವೆಗಳು ಮನೆಯೊಳಗೆ ಬರುವುದಿಲ್ಲ? ಎ. ಸಕ್ಕರೆ, ಬಿ. ಸೋಡಾ, ಸಿ. ಬ್ಲೀಚಿಂಗ್ ಪೌಡರ್, ಡಿ. ಉಪ್ಪು. ಉತ್ತರ ಡಿ. ಉಪ್ಪು. ಹನ್ನೊಂದನೇ ಪ್ರಶ್ನೆ, ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಕೋಪಗೊಳ್ಳುತ್ತಾರೆ? ಎ. ಎ ಗುಂಪು, ಬಿ. ಎಬಿ ಗುಂಪು, ಸಿ. ಬಿ ಗುಂಪು, ಡಿ. ಓ ಗುಂಪು. ಉತ್ತರ ಎ. ಎ ಗುಂಪು. ಹನ್ನೆರಡನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಕಬ್ಬಿಣಾಂಶ ಸಮೃದ್ಧವಾಗಿದೆ? ಎ. ಅವಕಾಡೊ, ಬಿ. ಸ್ಟ್ರಾಬೆರಿ, ಸಿ. ಒಣದ್ರಾಕ್ಷಿ, ಡಿ. ಖರ್ಜೂರ. ಉತ್ತರ ಮೇಲಿನ ಎಲ್ಲವೂ. ಹದಿಮೂರನೇ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ? ಎ. ಆಲೂಗಡ್ಡೆ, ಬಿ. ಕ್ಯಾರೆಟ್, ಸಿ. ಬೀಟ್ರೂಟ್, ಡಿ. ಟೊಮ್ಯಾಟೊ. ಉತ್ತರ ಬಿ. ಕ್ಯಾರೆಟ್. ಹದಿನಾಲ್ಕನೇ ಪ್ರಶ್ನೆ, ವಾರದ ಯಾವ ದಿನ ಹೆಚ್ಚು ಹೃದಯಾಘಾತವಾಗುತ್ತದೆ? ಎ. ಶನಿವಾರ, ಬಿ. ಮಂಗಳವಾರ, ಸಿ. ಭಾನುವಾರ, ಡಿ. ಸೋಮವಾರ. ಉತ್ತರ ಡಿ. ಸೋಮವಾರ. ಹದಿನೈದನೇ ಪ್ರಶ್ನೆ, ಯಾವ ಆಹಾರವು ನಿಮ್ಮ ಹೊಟ್ಟೆಯನ್ನು ತಂಪಾಗಿಸುತ್ತದೆ? ಎ. ಮಜ್ಜಿಗೆ, ಬಿ. ಬಿರಿಯಾನಿ, ಸಿ. ಸಮೋಸ, ಡಿ. ಮಸಾಲ ದೋಸೆ. ಉತ್ತರ ಎ. ಮಜ್ಜಿಗೆ. ಹದಿನಾರನೇ ಪ್ರಶ್ನೆ, ಯಾವ ಆಹಾರವು ದೇಹವನ್ನು ವೇಗವಾಗಿ ತಂಪಾಗಿಸುತ್ತದೆ? ಎ. ಸೌತೆಕಾಯಿ, ಬಿ. ಕಲ್ಲಂಗಡಿ, ಸಿ. ಎಳೆನೀರು, ಡಿ. ಮಜ್ಜಿಗೆ. ಉತ್ತರ ಮೇಲಿನ ಎಲ್ಲವೂ.
17ನೇ ಪ್ರಶ್ನೆ, ಯಾವ ಪಾನೀಯ ದೇಹದ ಶಾಖವನ್ನು ಕಡಿಮೆ ಮಾಡುತ್ತದೆ? ಎ ಎಳೆನೀರು, ಬಿ ಕಾಫಿ, ಸಿ ಚಹಾ, ಡಿ ಸೋಡಾ. ಉತ್ತರ ಎ ಎಳೆನೀರು. 18ನೇ ಪ್ರಶ್ನೆ, ಪ್ರಪಂಚದ ಹೆಚ್ಚಿನ ಲಿಪ್ಸ್ಟಿಕ್ಗಳನ್ನು ಯಾವ ಪ್ರಾಣಿಯಿಂದ ಯಾವ ಪ್ರಾಣಿ ದೇಹದಿಂದ ತಯಾರಿಸಲಾಗುತ್ತದೆ? ಎ ಹಂದಿ, ಬಿ ಮೀನು, ಸಿ ಬೆಕ್ಕು, ಡಿ ಮೊಸಳೆ. ಉತ್ತರ ಬಿ ಮೀನು. 19ನೇ ಪ್ರಶ್ನೆ, ನೀವು ಅನಾನಸ್ ಮತ್ತು ಹಾಲು ಒಟ್ಟಿಗೆ ತಿಂದರೆ ಏನಾಗುತ್ತದೆ? ಎ ಸಾವು, ಬಿ ಕ್ಯಾನ್ಸರ್, ಸಿ ಹುಣ್ಣು, ಡಿ ಕೆಟ್ಟ ಜೀರ್ಣಕ್ರಿಯೆ. ಉತ್ತರ ಡಿ ಕೆಟ್ಟ ಜೀರ್ಣಕ್ರಿಯೆ. 20ನೇ ಪ್ರಶ್ನೆ, ಚಹಾದೊಂದಿಗೆ ಹೆಚ್ಚು ಯಾವುದು ತಿನ್ನುವುದರಿಂದ ಯಕೃತ್ತಿಗೆ ಹಾನಿಯಾಗುತ್ತದೆ? ಎ ಬಿಸ್ಕಿಟು, ಬಿ ಹಾಲು, ಸಿ ಬ್ರೆಡ್, ಡಿ ಸಕ್ಕರೆ. ಉತ್ತರ ಡಿ ಸಕ್ಕರೆ. ಯಾವ ಜೀವಿಯ ವಾಂತಿಯಿಂದ ಸುಗಂಧ ದ್ರವ್ಯ ತಯಾರಿಸುತ್ತಾರೆ? ಎ ಜಿಂಕೆ, ಬಿ ತಿಮಿಂಗ್ಲ, ಸಿ ಕುದುರೆ, ಡಿ ಒಂಟೆ. ಉತ್ತರ ಬಿ ತಿಮಿಂಗ್ಲ. ತಿಮಿಂಗ್ಲ ವಾಂತಿಯನ್ನು ಸುಗಂಧ ದ್ರವಗಳು ಮತ್ತು ಔಷಧಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಊಟವಾದ ನಂತರ ಯಾವ ರೀತಿ ಮಲಗುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು? ಎ ಕೈ ಮೇಲೆ ತಲೆಯಿಟ್ಟು ಮಲಗುವುದು, ಬಿ ಬಲಭಾಗದಲ್ಲಿ, ಸಿ ಬೋರ್ಲ ಮಲಗುವುದು, ಡಿ ಎಡಭಾಗದಲ್ಲಿ. ಉತ್ತರ ಡಿ ಎಡಭಾಗದಲ್ಲಿ. ಊಟವಾದ ನಂತರ ರಾತ್ರಿ ಮಲಗುವಾಗ ಎಡಭಾಗದಲ್ಲಿ ತಿರುಗಿ ಮಲಗುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾನಿಗೊಳಗಾದ ಮೂತ್ರಪಿಂಡಗಳನ್ನು ಸರಿಪಡಿಸುವ ಶಕ್ತಿ ಯಾವ ಆಹಾರದಲ್ಲಿದೆ? ಎ ಕರಿಬೇವಿನ ಸೊಪ್ಪು, ಬಿ ಬಸಳೆ ಸೊಪ್ಪು, ಸಿ ಪುದೀನ ಸೊಪ್ಪು, ಡಿ ರಾಜಗಿರಿ ಸೊಪ್ಪು. ಉತ್ತರ ಬಿ ಬಸಳೆ ಸೊಪ್ಪು. ಹಾನಿಗೊಳಗಾದ ಮೂತ್ರಪಿಂಡಗಳನ್ನು ಸರಿಪಡಿಸುವ ಶಕ್ತಿ ಬಸಳೆ ಸೊಪ್ಪಿಗಿದೆ. ಬಸಳೆ ಸೊಪ್ಪಿನಲ್ಲಿ ಕಡಿಮೆ ಕ್ಯಾಲೋರಿ ಅಂಶವಿದೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ9, ಕಬ್ಬಿಣ, ಕ್ಯಾಲ್ಸಿಯಂ, ತಾಮ್ರ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಇನ್ನಿತರ ಖನಿಜಾಂಶಗಳು ಇವೆ. ಈ ಕೆಳಗಿನ ಯಾವ ಪದಾರ್ಥ ನೀರಿನ ಮೇಲೆ ತೇಲುತ್ತದೆ? ಎ ಎಣ್ಣೆ, ಬಿ ಉಪ್ಪು, ಸಿ ಹಾಲು, ಡಿ ಯಾವುದು ಅಲ್ಲ. ಉತ್ತರ ಎ ಎಣ್ಣೆ. ನೀರಿನ ಸಾಂದ್ರತೆಗಿಂತ ಕಡಿಮೆ ಸಾಂದ್ರತೆ ಇರುವ ಕಾರಣ ನೀರಿನ ಮೇಲೆ ಎಣ್ಣೆ ತೇಲುತ್ತದೆ. ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಿದ್ದಲ್ಲಿ ಮುಳುಗುತ್ತದೆ. ಚೀನಾದಲ್ಲಿ ಸಾರ್ವಜನಿಕವಾಗಿ ಬಿಡುಗಡೆಯಾದ ಮೊದಲ ತೆಲುಗು ಚಿತ್ರ ಯಾವುದು? ಎ ಬಾಹುಬಲಿ, ಬಿ ಮಲ್ಲೇಶ್ವರಿ, ಸಿ ರಂಗಸ್ಥಳಂ, ಡಿ RRR. ಉತ್ತರ ಬಿ ಮಲ್ಲೇಶ್ವರಿ. ಚೀನಾದಲ್ಲಿ ಸಾರ್ವಜನಿಕವಾಗಿ ಬಿಡುಗಡೆ ಆದ ಮೊದಲ ತೆಲುಗು ಚಿತ್ರ ಅಂದರೆ ಅದು ಮಲ್ಲೇಶ್ವರಿ ಆಗಿದೆ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು? ಎ 4 ವರ್ಷಗಳು, ಬಿ 5 ವರ್ಷಗಳು, ಸಿ 3 ವರ್ಷಗಳು, ಡಿ 6 ವರ್ಷಗಳು. ಉತ್ತರ ಡಿ 6 ವರ್ಷಗಳು. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ಪ್ರತಿ ಸದಸ್ಯರು 6 ವರ್ಷಗಳ ಅವಧಿಗೆ ಆಯ್ಕೆ ಆಗುತ್ತಾರೆ. ರಾತ್ರಿ ಮಲಗುವುದಕ್ಕಿಂತ ಮೊದಲು ಎಷ್ಟು ಗಂಟೆಗಳ ಮುಂಚೆ ಊಟ ಮಾಡಬೇಕು? ಎ 2 ಗಂಟೆ, ಬಿ 30 ನಿಮಿಷ, ಸಿ 1 ಗಂಟೆ, ಡಿ 90 ನಿಮಿಷ. ಉತ್ತರ ಎ 2 ಗಂಟೆ. ಆರೋಗ್ಯ ಚೆನ್ನಾಗಿರಬೇಕಾದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು 2 ಗಂಟೆಗಳ ಮುಂಚೆ ಭೋಜನ ಮಾಡಬೇಕು. ಯಾವ ಸಮಯದಲ್ಲಿ ಮನುಷ್ಯನಿಗೆ ತೊಂದರೆ ಆದರೆ ಮೆದುಳಿಗೆ ಹಾನಿಯಾಗುತ್ತದೆ? ಎ ನಿದ್ದೆ ಮಾಡುವಾಗ, ಬಿ ಸೀನುವಾಗ, ಸಿ ಓದುವಾಗ, ಡಿ ಅಳುವಾಗ.
ಉತ್ತರ ಎ ನಿದ್ದೆ ಮಾಡುವಾಗ. ಮನುಷ್ಯನಿಗೆ ನಿದ್ದೆ ಮಾಡುವಾಗ ಡಿಸ್ಟರ್ಬ್ ಅಥವಾ ತೊಂದರೆ ಆದರೆ ಆ ಸಮಯದಲ್ಲಿ ಮೆದುಳಿಗೆ ತೊಂದರೆ ಆಗುವ ಸಂಭವ ಬಹಳ ಇದೆ. ಆದ್ದರಿಂದ ಆದಷ್ಟು ನಿದ್ದೆ ಮಾಡುವಾಗ ಡಿಸ್ಟರ್ಬ್ ಮಾಡಬಾರದು. ಹೀಗೆ ಮಾಡುವುದರಿಂದ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತದೆ. ಕಣ್ಣುಗಳು ಸ್ಪಷ್ಟವಾಗಿ ಚೆನ್ನಾಗಿ ಕಾಣಲು ಯಾವ ಆಹಾರವನ್ನು ತೆಗೆದುಕೊಳ್ಳಬೇಕು? ಎ ಕ್ಯಾರೆಟ್, ಬಿ ಜೋಳ, ಸಿ ಮೊಟ್ಟೆಗಳು, ಡಿ ಎಲೆಕೋಸು. ಉತ್ತರ ಎ ಕ್ಯಾರೆಟ್. ಕಣ್ಣುಗಳು ಸ್ಪಷ್ಟವಾಗಿ ಚೆನ್ನಾಗಿ ಕಾಣಲು ಕ್ಯಾರೆಟ್ ಅನ್ನು ಸೇವಿಸಬೇಕು. ಕ್ಯಾರೆಟ್ ನಲ್ಲಿ ವಿಟಮಿನ್ ಸಿ, ಕೆ ಮತ್ತು ಮ್ಯಾಗ್ನೀಸಿಯಂ ಹಾಗೂ ಕ್ಯಾಲ್ಸಿಯಂ, ಕಬ್ಬಿಣಾಂಶ, ಪೊಟ್ಯಾಸಿಯಂ, ಫಾಸ್ಫರಸ್ ನಂತ ಮಿನರಲ್ಗಳು ಇವೆ. ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಟ್ರಬಲ್ ಅನ್ನು ನಿವಾರಿಸುವ ಡ್ರಿಂಕ್ ಯಾವುದು? ಎ ಜೀರಿಗೆ, ಬಿ ನಿಂಬೆ, ಸಿ ಹಸಿ ಶುಂಠಿ, ಡಿ ಲವಂಗ. ಉತ್ತರ ಎ ಜೀರಿಗೆ. ಆರೋಗ್ಯಕ್ಕೆ ಜೀರಿಗೆ ಸೇವನೆ ತುಂಬಾ ಉಪಾಯಕಾರಿ. ಕೆಲವೇ ನಿಮಿಷಗಳಲ್ಲಿ ಗ್ಯಾಸ್ ಟ್ರಬಲ್ ಅನ್ನು ತಡೆಯಲು ನಿವಾರಿಸಲು ಪವರ್ಫುಲ್ ಡ್ರಿಂಕ್ ಅಂದರೆ ಅದು ಜೀರಿಗೆ ನೀರು ಆಗಿದೆ.